ಹಚ್ಚಿದ್ರೆ ನಾವೇನ್ ಮಾಡೋದು? ನಮ್ಮ ಮನೆಗೂ ಬಣ್ಣ ಹೊಡಿಸ್ಬೇಕು. ಲೋಕಲ್ಲ ಗಣೇಶ ಅಲ್ಲ ಕಣೋ, ಮೇಂಟೆನೆನ್ಸ್ ಫೀಸ್ ಕಟ್ಟಿ ಏರ್ಪಟ್ಟಿರೋ. ಫಸ್ಟ್ ಮೇಂಟೆನೆನ್ಸ್ ಫೀಸ್ ಕಟ್ಟು, ಆಮೇಲೆ ಬಣ್ಣ ಯೋಚಣಂತೆ. ಓ ಮೇಂಟೆನೆನ್ಸ್ ಫೀಸ್ ಅಲ್ಲಿ ರಮಣಮೂರ್ತಿಗಳೇ, ನಮಗೆ ಬರೋ ಸಂಬಳದಲ್ಲಿ ನಮಗೆ ಒಂದೊತ್ತು ಊಟ ಆಗೋಲ್ಲ, ನೀವು ಮೇಂಟೆನೆನ್ಸ್ ಫೀಸ್ ಅಂತಿರಲ್ಲ. ಆದ್ರೆ ನಿಮ್ಮ ಮನೆಗೆ ಮಾತ್ರ ಬಣ್ಣ ಹೊಡಿಸ್ಬಿಟ್ಟು ನಮ್ಮ ಮನೆಗೆ ಬಣ್ಣ ಹೊಡಿಸೋಲ್ಲ ಅಂದ್ರೆ ನಾವು ಎಲ್ಲ ಸೇರ್ಕೊಂಡು ಚಳುವಳಿ ಮಾಡಿಬಿಡ್ತೀವಿ ಅಪಾರ್ಟ್ಮೆಂಟ್ ಅವರೆಲ್ಲ. ರಮಣಮೂರ್ತಿಗಳೇ, ಅಲ್ಲೂ ಕೂಡ ಇಲ್ಲಿ ಬರ್ಬೇಕಾರೆ ಬಾಡಿಗೆಗೆ ಬರ್ಬೇಕಾದ್ರೆ ಗೊತ್ತಲ್ವಾ, ಈ ಹೈ ಕ್ಲಾಸ್ ಸೊಸೈಟಿಯಲ್ಲಿ ನಿಮ್ಮಂತ ಬಡತ ಬರ್ಬರ್ತಿರ್ಬಿಟ್ಟು ಬಂದ್ಬಿಡ್ತೀರಾ. ಬಂದ್ಬಿಟ್ಟು ಮೇಂಟೆನೆನ್ಸ್ ಫೀಸ್ ಕಟ್ಟದಕ್ಕೆ ಬಣ್ಣ ಬೇಕು ನಿಂಗೆ. ನಾನು ನನ್ನ ಮನೆಗೆ ಮಾತ್ರ ಹೊಡ್ಕೊತೀನಿ. ನೋಡಿ ರಮಣಮೂರ್ತಿಗಳೇ, ಹೈ ಕ್ಲಾಸ್ ಲೋ ಕ್ಲಾಸ್ ಅಲ್ಲ, ಇಲ್ಲಿ ಬೇಕಾಗಿರೋದು ಒಂದೇ. ನಿಮ್ಮ ಮನೆಗೆ ಬಣ್ಣ ಹೊಡಿಸಿದ್ರೆ ನಮ್ಮ ಮನೆಗೂ ಬಣ್ಣ ಹೊಡಿಸಲೇಬೇಕು. ಇಲ್ಲವಾದರೆ ಎಲ್ಲ ಸೇರ್ಕೊಂಡು ನಾವು ಚಳುವಳಿ ಮಾಡ್ತೀವಿ ರಮಣಮೂರ್ತಿಗಳೇ. ಆಮೇಲೆ ಮಾಡಿದ ಮೇಲೆ ನೀವು ಗಣೇಶ ಯಾಕಪ್ಪ ಹೀಗೆ ಮಾಡಿಬಿಟ್ಟೆ ಅಂತ ಕೂಗಾಡಿದ್ರೆ ನಾನು ಸುಮ್ಮನೆ ಇರೋಲ್ಲ. ಗಣೇಶ, ನೀವಂತೂ ನಮ್ಮ ಜೊತೆ ಇರೋ ತನಕ ನಮಗೆ ಫುಲ್ ಸಪೋರ್ಟ್ ಕಣ. ಅಯ್ಯೋ ಅಲ್ಲೂ ಗಣೇಶ, ಯಾಕೋ ಸುಮ್ನೆ ಬಂದಿದ್ದ ರಮಣಮೂರ್ತಿಗಳಿಗೆ ಪ್ರಾಣ ಹಿಂಡ್ತೀಯ. ಮೆತ್ತಿಗೆ ನಾಜೂಕ ಕೇಳಿದ್ರೆ ಅವ್ರು ಮಾಡಲ್ವೇನೋ? ನೀನು ಸುಮ್ಮನೆ ಇರಯ್ಯ. ರಮಣಮೂರ್ತಿಗಳಿಗೆ ಜೋರಾಗಿ ಕೇಳಿದ್ರೆ ಮಾಡೋದು ಅಂತ ನಿನಗೆ ಗೊತ್ತಾಗಲ್ವಾ? ಅವ್ರ ಇವತ್ತು ನಿರ್ಧಾರ ಮಾಡೋ ತನಕ ನಾನು ಇಲ್ಲಿ ಜಾಗ ಖಾಲಿ ಮಾಡಲ್ಲ. ಒಂದೊಳ್ಳೆ ನಿರ್ಧಾರ ಬಿಡಿದೀಯಪ್ಪ ಗಣೇಶ. ಎಂತ ನಿರ್ಧಾರ ಅಂದ್ರೆ ರಮಣಮೂರ್ತಿಗಳೇ ಹೇಳಿ, ಗಣೇಶನಿಗೆ ಗೊತ್ತಾಗತ್ತೆ ಹೇಳಿ. ನಾನು ನನ್ನ ಬ್ಲಾಕಿಗೂ ಪೈಂಟ್ ಹೊಡ್ಸಲ್ಲ. ಅಯ್ಯೋ ನೋಡೋದೇನೋ ಗಣೇಶ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಥ್ಯಾಂಕ್ ಯು.